ನಾನು ಹಿಂದೂ, ಕೇಸರಿ ನಮ್ಮ ಸಂಪ್ರದಾಯ. ಎದೆ ತಟ್ಟಿ ಅಬ್ಬರಿಸಿದ ಕಾಂಗ್ರೆಸ್ ಶಾಸಕಿ ನಯನ. ಎಸ್ ಹೌದ್ರಿ, ಕೇಸರಿ ಬಣ್ಣ ನಮ್ಮ ಸಂಪ್ರದಾಯ, ನಾನು ಹಿಂದೂ ಸಂಪ್ರದಾಯವನ್ನ ಪಾಲಿಸ್ತೀನಿ ಅಂತ ಎದೆ ತಟ್ಟಿ ಹೇಳ್ತಾ ಇದ್ದಾರೆ. ಕೇಸರಿ ಅಂತ ಬಂದ್ರೆ, ಹಿಂದುತ್ವ ಅಂತ ಬಂದ್ರೆ ಕೇವಲ ಬಿಜೆಪಿ ಅಂತ ಯಾಕೆ ಅನ್ಕೊಳ್ತೀರಾ? ನಾವು ಹಿಂದೂ ದೇವರನ್ನ ಪೂಜಿಸ್ತೀವಿ, ಹೀಗಾಗಿ ನಾನು ಕೂಡ ಒಬ್ಬ ಹಿಂದೂ ಮಹಿಳೆ ಅಂತ ಎದೆ ತಟ್ಟಿ ಹೇಳ್ತೀನಿ ಅಂತ ನಯನ ಹೇಳಿದ್ದಾರೆ. ಹೌದ್ರಿ, ಕೇಸರಿ ಬಣ್ಣ ನಮ್ಮ ಸಂಪ್ರದಾಯ ಇದೆ, ಅದನ್ನ ನಾನು ಫಾಲೋ ಮಾಡ್ತೀನಿ, ನಾನು ಹಿಂದೂ ಸಂಪ್ರದಾಯ ಪಾಲಿಸ್ತೀನಿ. ದೇವರು ಅಂದ್ರೆ ನನಗೆ ಅಪಾರ ನಂಬಿಕೆ ಇದೆ. ನಾನು ಹಿಂದೂ ಅಂತ ಹೇಳಿಕೊಳ್ಳೋಕೆ ಅಂಜಲ್ಲ. ಬಿಜೆಪಿ ಫೇವರ್ ಎಂಬ ಆರೋಪದ ನಡುವೆ ಗುಡುಗಿದ ಕೈ ಶಾಸಕಿ. ಅಶ್ವವೇಗ ಜೊತೆ ನಯನ ಸೂಪರ್ ಎಕ್ಸ್ಕ್ಲೂಸಿವ್ ಮಾತು. ಬಿಜೆಪಿ ಫೇವರ್ ಎಂಬ ಆರೋಪದ ನಡುವೆ ಗುಡುಗಿದಂತ ಕೈ ಶಾಸಕಿ. ನಾನು ಹಿಂದೂ ಅಂತ ಹೇಳಿಕೊಳ್ಳೋದಕ್ಕೆ ಅಂಜೋದಿಲ್ಲ. ಯಾಕೆ ಅಂಜಬೇಕು? ಕೇಸರಿ ಅನ್ನೋದು ನಮ್ಮ ಸಂಸ್ಕೃತಿ ಇದೆ, ಅದನ್ನು ಫಾಲೋ ಮಾಡ್ತೀನಿ, ನಮ್ಮ ಸಂಪ್ರದಾಯದ ಬಣ್ಣ ಅದು, ಅದನ್ನ ಪಾಲಿಸ್ತೀನಿ. ಕೇಸರಿ ಅಂತ ಬಂದ್ರೆ ರಾಮ ಬಳಸುವಂತಹ ಏನು ಬಟ್ಟೆಯ ಕಲರ್ ಆಗಿರ್ಬೋದು, ರಾಮ ಅನ್ನುವಂಥ ಒಂದು ಬಾವುಟ ಆಗಿರ್ಬೋದು, ನಮ್ಮ ಹಿಂದುತ್ವ ಅಂತ ಬಂದಾಗ ಕೇಸರಿ ಬಣ್ಣ ಇದ್ದೇ ಇರುತ್ತೆ. ಅದನ್ನ ಹೇಳ್ಕೊಳ್ಳೋದಕ್ಕೆ ನಾವು ಯಾಕೆ ಅಂಜಬೇಕು, ಹಿಂಜರಿಕೆ ಹಾಕಬೇಕು? ಬಿಜೆಪಿ ಫೇವರ ಎಂಬ ಆರೋಪಕ್ಕೆ ನಯನ ಮಾತನಾಡಿರುವಂಥದ್ದಿದು. ಹಿಂದೂ ದೇವರನ್ನ ಪೂಜಿಸ್ತೀನಿ, ಸಂಸ್ಕೃತಿಯ ಮೇಲೆ ನಂಬಿಕೆ ಇದೆ, ಹಿಂದೂ ದೇವರ ಮೇಲೆ ನನಗೆ ನಂಬಿಕೆ ಇದೆ, ದೇವರ ಪೂಜೆಯನ್ನ ಮಾಡ್ತೀನಿ ನಾನು. ಅದನ್ನ ಹೇಳ್ಕೊಳ್ಳೋದಕ್ಕೆ ಯಾಕೆ ಅಂಜಬೇಕು? ಕೇಸರಿ ಅಂತ ಬಂದ್ರೆ ಯಾಕೆ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತ? ಅದು ಹಿಂದುತ್ವ ಅಂದ್ರೆ ಯಾಕೆ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತ? ಯಾಕೆ ಎಲ್ಲಾ ಪಕ್ಷದಲ್ಲೂ ಕೂಡ ಹಿಂದೂಗಳಿಲ್ವಾ? ಎಲ್ಲಾ ಪಕ್ಷದಲ್ಲೂ ಕೂಡ ಹಿಂದೂ ದೇವರನ್ನ ಪೂಜಿಸೋರಿಲ್ವಾ? ಎಲ್ಲಾ ಪಕ್ಷದಲ್ಲಿದ್ದಾರೆ. ಯಾಕೆ ಒಂದು ಪಕ್ಷಕ್ಕೆ ಮಾತ್ರ ಅದನ್ನ ನಾವು ಸೀಮಿತ ಮಾಡಿ ಮಾತಾಡಬೇಕು? ಕೇಸರಿ ಬಣ್ಣ ಅಂತ ಬಂದ್ರೆ, ಕೇಸರಿ ಅಂತ ಬಂದ್ರೆ ಅದು ನಮ್ಮ ಸಂಪ್ರದಾಯದ ಬಣ್ಣ. ನಾನು ಗೊಂದಲ ಸೃಷ್ಟಿ ಮಾಡುತ್ತಿಲ್ಲ, ನನ್ನ ವಿರೋಧಿಗಳಿಂದ ಈ ಗೊಂದಲ, ನಾನು ಯಾವುದೇ ರೀತಿಯಾದಂಥ ಗೊಂದಲಗಳನ್ನ ಎಡೆ ಮಾಡಿ ಕೊಡ್ತಾ ಇಲ್ಲ. ಇದು ವಿರೋಧಿಗಳಿಂದ ಆಗ್ತಾ ಇದ್ದಂಥ ಕೆಲಸ. ನಾನು ಕ್ಷೇತ್ರದ ಜನಕ್ಕೆ ಸಿಕ್ಕಿಲ್ಲ ಅಂದ್ರೆ ಜನ ನೋಡ್ಕೊಳ್ತಾರೆ. ಮುಂದಿನ ಚುನಾವಣೆಯಲ್ಲಿ ಜನ ಏನ್ ತೋರಿಸ್ತಾರೆ. ನನಗೆ ಕ್ಷೇತ್ರದಲ್ಲಿ ವಿಪಕ್ಷದವರು ವಿರೋಧ ಮಾಡಲ್ಲ. ಮುಖ್ಯಮಂತ್ರಿಗಳು ನನ್ನ ರಾಜಕೀಯ ಗುರುಗಳು. ನಾನು ಏನು ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ನಯನ, ನಿನ್ನ ಬೆಂಬಲಕ್ಕೆ ನಾನು ಅಂತ ಸಿಎಂ ಹೇಳಿದ್ದಾರೆ. ಪಕ್ಷದೊಳಗಿನ ವಿರೋಧಿಗಳಿಗೆ ನಯನ ಮೋಟಮ್ಮ ಟಕ್ಕರನ್ನ ಕೊಟ್ಟಿದ್ದಾರೆ. ಅಶ್ವವೇಗ ಜೊತೆ ನಯನ ಮೋಟಮ್ಮ ಸೂಪರ್ ಎಕ್ಸ್ಕ್ಲೂಸಿವ್ ಮಾತು. ನಯನ ಮೋಟಮ್ಮ ಮಾತಿದು. ಹಿಂದೂ ಅಂತ ಬಂದಾಗ, ಪೂಜೆ ಅಂತ ಬಂದಾಗ ಎಲ್ಲರೂ ಕೂಡ ಸೀಮಿತ ಆಗುತ್ತೆ. ಹೌದು, ನಾನು ಒಪ್ಕೊಳ್ತೀನಿ ಅಂತ ಹೇಳ್ತಾರೆ. ಇನ್ನು ಕ್ಷೇತ್ರದ ವಿಚಾರಕ್ಕೆ ಬಂದರೆ ಜನ ನನಗೆ ಅಲ್ಲಿ ಸಪೋರ್ಟನ್ನು ಮಾಡ್ತಾರೆ, ಅದ್ರ ಜೊತೆಗೆ ಸಿಎಂ ಕೂಡ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ನಯನ ಮೋಟಮ್ಮ ಮಾತನಾಡಿದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಶಾಸಕಿಯಾದಂಥ ನಯನ ಮೋಟಮ್ಮ ಅವರಿದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಮೊನ್ನೆಯಿಂದ ಕೂಡ ಅಷ್ಟೇ ಮೂಡಿಗೆರೆ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಯಾಕೆ ಈ ರೀತಿಯ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ? ನೀವು ಮೊದಲನೇ ಬಾರಿ ಈ ಬಾರಿ ಶಾಸಕಿಯಾಗಿದ್ದೀರಾ. ಇಂಥ ಸಂದರ್ಭದಲ್ಲಿ ನಿಮಗಾಗೋದು, ನಿಮಗೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ. ಯಾಕೆ ಈ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇದ್ದೀರಾ ಅಂತ? ನಾನು ಮಾಡಿಕೊಡ್ತಾ ಇಲ್ಲ, ನಾನು ಇದಕ್ಕೆ ಅವಕಾಶನೇ ಮಾಡಿಕೊಡ್ತಾ ಇಲ್ಲ. ಗೊಂದಲ ನಾನಂತೂ ಸೃಷ್ಟಿ ಮಾಡ್ತಾ ಇಲ್ಲ. ಅಲ್ಲಿ ನನ್ನ ವಿರೋಧಿ ಗ್ರೂಪ್ ಅಂತ ಒಂದಿದೆ, ಒಂದು 25-30 ಜನ. ಅವರು ಈಗಲ್ಲ, ನನ್ನ ಟಿಕೆಟ್ ಸಂದರ್ಭದಿಂದನೂ ನನಗೆ ಡಿಸ್ಟರ್ಬ್ ಮಾಡ್ಕೊಂಡು ಬರ್ತಿರೋರೆ. ಅದೇ ಸೇಮ್ ಗ್ರೂಪು ಇವತ್ತು ಇಲ್ಲಿವರೆಗೂ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗನ್ಸುತ್ತೆ ನಾನು ಏನು ಅಧಿಕಾರ ನಡೆಸ್ತಾ ಇದ್ದೀನಿ, ಅವರನ್ನು ನನ್ನ ಪಕ್ಕದಲ್ಲಿ ಇಟ್ಕೊಂಡು ಅಧಿಕಾರನ ನಾನು ನಡೆಸಬೇಕು ಅಂತ. ನಾನು ಪಕ್ಷ ಏನು ಹುದ್ದೆ ಕೊಟ್ಟಿದೆ, ಬ್ಲಾಕ್ ಅಧ್ಯಕ್ಷರು, ಹೋಬಳಿ ಅಧ್ಯಕ್ಷರು, ಮುಂಚೂಣಿ ಘಟಕದ ಅಧ್ಯಕ್ಷರು, ಬೂತ್ ಅಧ್ಯಕ್ಷರು, ಅವರ ಸಲಹೆ ಸಹಕಾರದಿಂದ ನನ್ನ ಅಧಿಕಾರನ ನಡೆಸ್ತಾ ಇದ್ದೀನಿ.
ಹಳೆ ಏನೇನು ಪದ್ಧತಿಗಳಿತ್ತು ಅದನ್ನೆಲ್ಲ ಬಿಟ್ಟು ಹಾಕಿದ್ದೀನಿ. ಯಾಕಂದರೆ ಈ ಗ್ರೂಪ್ ಎಲ್ಲ ಒಂದು ಟೈಮಲ್ಲಿ ನಮ್ಮ ತಾಯಿ ಜೊತೆ ಕೆಲಸ ಮಾಡಿದವರು. ಅದು ಬರೀ ಒಂದೇ ಬ್ಲಾಕಿಗೆ ಸೀಮಿತ ಆಗಿತ್ತು. ನನ್ನಲ್ಲಿ 3 ತಾಲೂಕು ಬರುತ್ತೆ, ಅಥವಾ ನಾವು ನಮ್ಮ ಪಕ್ಷದ ಸಂಘಟನೆಯಲ್ಲಿ ನಾವು 3 ಬ್ಲಾಕ್ ಅಂತ ಹೇಳ್ತೀವಿ. ಆ 3 ಬ್ಲಾಕನ್ನು ಎಲ್ಲರನ್ನೂ ಜೊತೆ ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಇವತ್ತು ಎಲ್ಲ ಬ್ಲಾಕ್ನವರು, ಎಲ್ಲ ಹೋಬಳಿಯವರು ನನಗೆ ವಿಶ್ವಾಸ, ನನಗೆ ಬೆಂಬಲ ವ್ಯಕ್ತಪಡಿಸಲಿಕ್ಕೆ, ಇಲ್ಲಿ ವರಿಷ್ಠರ ಹತ್ರ ಮಾತಾಡಲಿಕ್ಕೆ, ಇದಕ್ಕೆ ಒಂದು ಫೈನಲ್ ಫುಲ್ ಸ್ಟಾಪ್ ಇಡಬೇಕು ಅಂತ ಇವತ್ತು ಇಲ್ಲಿ ಬಂದಿದ್ರು. ಮೇಡಮ್, ಆದ್ರೂ ಕೂಡ ಅವರೆಲ್ಲರೂ ಬಂದು ಒಂದ್ ಕಡೆ ದೂರ ನೀಡ್ತಕ್ಕಂಥದ್ದು, ನೀವು ಬಂದದಕ್ಕೆ ಕ್ಲಾರಿಟಿ ಮಾಡ್ಕೊಡೋ ಅಂಥದ್ದು, ಇದೆಲ್ಲವೂ ಕೂಡ ಒಂದ್ ರೀತಿಯ ಗೊಂದಲನೇ ಉಂಟಾಗ್ತಿದೆ ಅಲ್ಲಿನ ಕ್ಷೇತ್ರದ ಜನಕ್ಕಾಗಿರ್ಬೋದು. ಮತ್ತೆ ಇನ್ನೊಂದು ಆರೋಪ ನಿಮ್ಮ ಮೇಲೆ ಕೇಳ್ಬರೋ ಅಂಥದ್ದು, ನೀವು ಕ್ಷೇತ್ರದಲ್ಲಿ ಹೆಚ್ಚು ಇರೋದಿಲ್ಲ, ಕ್ಷೇತ್ರದ ಜನಕ್ಕೆ ಕೈಗೆ ಸಿಗೋದಿಲ್ಲ ಅನ್ನೋ ಒಂದು ಆರೋಪ. ಈಗೇನು ನೀವು ಈಗಾಗಲೇ ಹೇಳಿದ್ರಿ ನಿಮ್ಮ ವಿರೋಧಿ ಗುಂಪು ಅಂತ, ಅವರ ಆರೋಪ ಈ ರೀತಿಯಾಗಿ ಮಾಡ್ತಿದ್ದಾರೆ. ಯಾಕೆ ಈ ಆರೋಪಗಳು? ನಿಜಾನ? ನೀವು ಕ್ಷೇತ್ರದ ಜನಕ್ಕೆ ಸಿಗ್ತಾ ಇಲ್ವಾ, ಹೆಂಗೆ? ಅದು ಅನ್ಸುತ್ತೆ ಕ್ಷೇತ್ರದ ಜನ ಮುಂದಿನ ಚುನಾವಣೆಯಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ಬಟ್ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನಾನಂತೂ ಕ್ಷೇತ್ರದಲ್ಲೇ ಇದ್ದೀನಿ, ಕ್ಷೇತ್ರ ಜನ ಜೊತೆ ಇದ್ದೀನಿ. ಅದರಿಂದ ಅಷ್ಟು ಅನುದಾನ ತರಲಿಕ್ಕೆ ಸಾಧ್ಯ ಆಗಿದೆ, ಅದರಿಂದ ಅಷ್ಟು ಮಟ್ಟಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನನ್ನ ಕಾರ್ಯವೈಖರಿನ ಎಲ್ಲ ಕ್ಷೇತ್ರದವ್ರಿಗೆ ಎಲ್ಲರಿಗೂ ಗೊತ್ತಿದೆ. ನನ್ನ 180 ಕಿಲೋಮೀಟ್ರ್ ನಂದು ಕ್ಷೇತ್ರ. ಎಷ್ಟು ಅಡ್ಡಾಡ್ತೀನಿ, ಎಷ್ಟು ಜನಕ್ಕೆ ನಾನು ಭೇಟಿ ಮಾಡ್ತೀನಿ ಅಂತ. ಪ್ರತಿ ವಾರಕ್ಕೆ ನಾನು ಒಂದು ದಿನ ಬರೀ ಮೀಸಲು ಜನಸಂಪರ್ಕಕ್ಕೆ ಇಟ್ಕೊಂಡಿರ್ತೀನಿ. ಸೊ ನಾನು ಬೇರೆ ಯಾರಿಗೂ ಸ್ಪಷ್ಟೀಕರಣ, ಅದು 25-30 ಜನಕ್ಕೆ ಸ್ಪಷ್ಟೀಕರಣ ಕೊಡೋ ಅವಶ್ಯಕತೆ ಇಲ್ಲ. ನನಗೆ 2,32,000 ವೋಟರ್ಸ್ ಇರೋದು. ಅವ್ರ ವೋಟರ್ಸಿಗೆ ಚೆನ್ನಾಗಿ ತಿಳಿದಿದೆ ನಯನ ಮೋಟಮ್ಮ ಏನು ಅಂತ. ನಯನ ಮೋಟಮ್ಮನ ಬಂದ ಮೇಲೆ ಯಾವ ರೀತಿ ಅಧಿಕಾರನ ನಡೆಸಿದ್ದಾರೆ, ಆ ಒಂದು MLA ಪದವಿಗೆ ಏನು ಅರ್ಥ ಕೊಟ್ಟಿದ್ದಾರೆ ಅಂತ ನನ್ನ ಕ್ಷೇತ್ರ ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ. ಮೇಡಮ್, ಇನ್ನೊಂದು ಆರೋಪ ಏನಂದ್ರೆ, ನಯನ ಮೋಟಮ್ಮ ಅವರಿಗೆ ಕೇಸರಿ ಅಂದ್ರೆ ಅತಿ ಹೆಚ್ಚು ಪ್ರೀತಿ, ಕೇಸರಿ ನಾಯಕರ ಜೊತೆ ಹೆಚ್ಚು ಗುರುತಿಸ್ಕೊಳ್ತಾರೆ, ಬಜರಂಗ ದಳ ಕಾರ್ಯಕರ್ತರು ಇಂಥವ್ರ ಜೊತೆ ಎಲ್ಲ ಅವ್ರು ಓಡಾಟ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಕಾಂಗ್ರೆಸ್ನಲ್ಲಿ ಇತ್ಕೊಂಡು ಈ ರೀತಿಯಾಗಿ ಮಾಡ್ತಾರೆ ಅಂತ ನಿಮ್ಮ ಬೆಂಬಲಿಗರದು ಕೆಲವೊಬ್ರದ್ದು, ಅದಕ್ಕೆ ಏನು ಸ್ಪಷ್ಟೀಕರಣ ಕೊಡ್ತೀರಾ? ನನಗೆಲ್ಲ ಬಣ್ಣಗಳು ಇಷ್ಟ. ಮೊದಲನೇದಾಗಿ ನಾನು ಸ್ವಲ್ಪ ಕಡಿಮೆ ಕಪ್ಪು ಮತ್ತು ಬಿಳಿ ಜಾಸ್ತಿ ಹಾಕೋದಿಲ್ಲ. ಬಟ್ ಕೇಸರಿ ಅಂತ ಬಂದಾಗ ಏನು ನಮ್ಮ ಸಂಪ್ರದಾಯದಲ್ಲಿ ನಾವೇನು ಕುಂಕುಮ ಹಚ್ತೀವಿ, ಕುಂಕುಮ ಈಗ ನಾನು ಇವತ್ತು ದಾರ ಕಟ್ಕೊಂಡಿದ್ದೀನಿ, ಕೆಂಪು ದಾರನೂ ಕಟ್ಟಿದ್ದೀನಿ, ಕೇಸರಿ ದಾರನೂ ಇಟ್ಟಿದ್ದೀನಿ. ಈಗ ಆಂಜನೇಯಂದು ಇದು ನಮಗೇನು ವಿಭೂತಿ ಅಥವಾ ಇದು ಹೇಳ್ತಾರಲ್ಲ ಹಣೆಗಿಡೋದು, ಅದು ಯಾವತ್ತೂ ಕೇಸರಿನೇ. ಅಂದರೆ ಈ ಹಿಂದೂ ಸಂಪ್ರದಾಯದಲ್ಲಿ ಏನಿದೆ, ಏನು ಕೊಡ್ತಾರೆ ಅದನ್ನು ನಾನು ಖಂಡಿತ ನಾನು ಹಚ್ಕೊಳ್ತೀನಿ, ಮಾಡ್ತೀನಿ. ಯಾಕಂದರೆ ನನಗೆ ದೇವರಲ್ಲಿ ಅತಿ ಆದ ಒಂದು ನಂಬಿಕೆ ಇದೆ. ನಾನು ಯಾವತ್ತೂ ದೇವರ ಅನುಗ್ರಹ, ಗುರುಗಳ ಅನುಗ್ರಹ, ಆಶೀರ್ವಾದ ನನಗೆ ಮಾಡಿರೋ ರಾಜಕೀಯ ನನ್ನ ಗುರುಗಳ ಆಶೀರ್ವಾದದಿಂದ ಇವತ್ತು ನಿಂತಿದ್ದೀನಿ. ಅದಲ್ಲದೆ ಜನರ ಬೆಂಬಲದಿಂದ ನಾನು ಇವತ್ತು ನಿಂತಿದ್ದೀನಿ. ಸೊ ಇದೆಲ್ಲ ಇಟ್ಕೊಂಡು ನಾನು ಮುಂದೆ ಬಂದಾಗ ಯಾವತ್ತೂ ನಾನು ಅದರಿಂದ ಅಂಜಿಲ್ಲ. ನನಗೆ ಯಾಕೆ ಅಂಜಿಕೆ? ನಾನು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಅಥವಾ ದಲಿತೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಯಾವ ಅಂಜಿಕೆನೂ ಇಲ್ಲ. ಬೇರೆಯವರಿಗೆ ಇರಬಹುದು, ಆದರೆ ನನಗಿಲ್ಲ. ಸೊ ಇದು ಕೇಸರಿ ಅವರಿಗೆ ಅಂತಲ್ಲ. ನಾನು ಅಧಿಕಾರ ನಡೆಸಿರೋ ರೀತಿ ಅಂದರೆ, ನಾನು ಯಾವತ್ತೂ ಹೇಳಿದ್ದು ಸಮಗ್ರ ಅಭಿವೃದ್ಧಿ ಅಂತ. ನನ್ನ ಹತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಂದಾಗಲೂ, ಅಥವಾ BJP ಅವ್ರು ಬಂದಾಗಲೂ, ಅಥವಾ JDS ಅವರು ಬಂದಾಗಲೂ ನಾನು ಏನಂತ ನೋಡೋದು ಅಂದರೆ, ಅವರು ನಮ್ಮ ಕ್ಷೇತ್ರದ ಹಿತದೃಷ್ಟಿಯಿಂದ, ನಮ್ಮ ಕ್ಷೇತ್ರದ ಸಾರ್ವಜನಿಕರು, ಜನರು ಅಂತ ಅವ್ರಿಗೆ ಕೆಲಸ ಆಗಬೇಕು ಅಂತ ನಾನು ನೋಡ್ತೀನಿ. ಅದಕ್ಕೆ ನನಗೆ ಯಾವುದೇ ವಿರೋಧ ಪಕ್ಷದವ್ರದ್ದು ಯಾವುದೇ ರೀತಿ ನನಗೆ ಅಡ್ಡಿ ಅಥವಾ ನನ್ನ ಟೀಕೆ ಅಥವಾ ನನಗೆ ಯಾವುದೇ ರೀತಿ ವಿರೋಧ ಅವ್ರು ಇಲ್ಲಿವರೆಗೂ ವ್ಯಕ್ತಪಡಿಸಿಲ್ಲ. ಯಾಕಂದರೆ ನಾನು ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ತೀನಿ. 25-30 ಜನಕ್ಕೋಸ್ಕರ ನಾನು ನನ್ನ ರೀತಿ ನೀತಿನ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಎಸ್, ಇದಾಗಿತ್ತು ಶಾಸಕಿಯಾದಂಥ ನಯನ ಮೋಟಮ್ಮ ಅವರ ಮಾತುಗಳು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲಿಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.